ತೆಗಿರಿ ಅದನ್ನ. ಏನಾಯ್ತು? ನಿನ್ಗೆ ಯಾರೋ ಬೇಲ್ ಕೊಟ್ಟಿದ್ದಾರೆ. ಇಲ್ಲ, ಕೊಟ್ಟೋರು ಯಾರು? ಸೈನ್ ಮಾಡ್ಬಿಟ್ಟು ಹೊರಡು. ಆಚೆ ನಿನ್ಗೋಸ್ಕರ ಯಾರೋ ವೆಯ್ಟ್ ಮಾಡ್ತಾ ಇದ್ದಾರೆ. ಅವನೀಗ ತಾನೇ ಸ್ಟೇಷನಿಂದ ಹೊರಗಡೆ ಬಂದ. ಇವಾಗ ಕರ್ಕೊಂಬರ್ತೀನಿ. ನಮಸ್ತೆ ಜಯದೇವ್. ಜಯದೇವ್ ಅಂತಿದ್ದೀರಾ ಅಂತಂದ್ರೆ ಬೇಲ್ ಕೊಡಿಸಿದವ್ರು ನೀವೇ ಅಲ್ವಾ? ಥ್ಯಾಂಕ್ ಯು ಸೊ ಮಚ್. ಯು ಹ್ಯಾವ್ ಅ ಗುಡ್ ಹಾರ್ಟ್. ಥ್ಯಾಂಕ್ ಯು. ಹೌದು, ನೀವು ಮನೆಯವರಂತೂ ಖಂಡಿತ ಅಲ್ಲ, ಯಾಕೆಂದ್ರೆ ನಮ್ಮ ಸಂಬಂಧದಲ್ಲಿ ನಿಮ್ಮನ್ನು ಯಾವತ್ತೂ ನೋಡಿಲ್ಲ. ಫ್ರೆಂಡ್ ಸರ್ಕಲ್ ಅಂತೂ ಅಲ್ವೇ ಅಲ್ಲ. ಈ ಜೇಡಿಗಿರೋ ಹಿಸ್ಟ್ರಿಗೆ ಬೇಲ್ ಕೊಡ್ಸೋದಕ್ಕೆ ಡಬ್ಬಲ್ ಗುಂಡಿಗೆ ಬೇಕು. ಅಂತರಲ್ಲಿ ನೀವು ಬೇಲ್ ನನಗೆ ಕೊಡ್ಸಿದ್ದೀರಾ ಅಂತ ಅಂದ್ರೆ ನೀವು ಸಿಂಪಂತಿಯಿಂದ ಕೊಡ್ಸಿರ್ಬೇಕು ಅಥವಾ ನನ್ನಿಂದ ಏನಾದರೂ? ಹೌದು, ಒಂದು ಕೆಲಸ ಆಗಬೇಕಿತ್ತು. ಅನ್ಕೊಂಡೆ. ಹೇಳಿ, ಪರವಾಗಿಲ್ಲ, ಏನು ಮಾಡಬೇಕು ಮಾಡೋಣ. ನೀವೊಬ್ರನ್ನ ಮೀಟ್ ಮಾಡಬೇಕು ಅಷ್ಟೇ. ನೋಡಿ ಮಿಸ್ ಇವರೇ, ನೀವು ಬೇಲ್ ಕೊಡ್ಸಿದ್ದೀರಾ ಅನ್ನೋ ಋಣ ನನ್ನ ಮೇಲೆ ಇರುತ್ತೆ, ನಾನು ಅದನ್ನು ಯಾವತ್ತೂ ಮರೆಯೋದಿಲ್ಲ. ಬಟ್ ಹಾಗಂತ ನೀವು ಕರೆದಿದ್ದ ಕಡೆ ಎಲ್ಲ ಬರೋಕ್ಕಾಗತ್ತಾ? ಈ ಜೇಡಿ ಹತ್ರಕ್ಕೆ ಜನ ಬರ್ತಾರೆ ಹೊರತು ಜೇಡಿ ಯಾರ ಹತ್ರನೂ ಹೋಗೋದಿಲ್ಲ. ಐ ಆಮ್ ರಿಯಲಿ ಸಾರಿ. ನೋಡಿ ಜಯದೇವ್, ಇದರಿಂದ ಇರೋ ಉದ್ದೇಶನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ನನ್ನ ಜೊತೆ ಬರಲೇಬೇಕು. ಅದು ಅಲ್ಲದೆ ನಾನಿಲ್ಲಿ ನಿಮಿತ್ತ ಅಷ್ಟೆ. ನಿಮಗೆ ಬೇಲ್ ಕೊಡ್ಸಿರೋದು ಅವರೇನೆ. ಯಾರವರು? ನನ್ನ ಜೊತೆ ಬಂದರೆ ಎಲ್ಲ ಗೊತ್ತಾಗುತ್ತೆ. ಯಾರು ಅಂತ ಹೇಳಿದ್ರೆ ಬರೋದೋ ಬೇಡೋ ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ನೋಡಿ ಜಯದೇವ್, ನನ್ನ ಮೇಲೆ ನಂಬಿಕೆ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ಈ ಮೀಟಿಂಗ್ ಆದಮೇಲೆ ನಿಮ್ಮ ಭವಿಷ್ಯ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೊಸ ದಾರಿ ಕಾಣುತ್ತೆ. ನನ್ನ ಫ್ಯೂಚರು ಅವ್ರ ಕೈಲಿ? ರಿಯಲಿ? ಇಷ್ಟು ದಿನ ಈ ಜೇಡಿ ಬೇರೆಯವ್ರ ಹಣೆ ಬರ ಬರೀತಾ ಇದ್ದ, ಆದ್ರೆ ಈ ಜೇಡಿ ಹಣೆ ಬರನೇ ಚೇಂಜ್ ಮಾಡಕ್ಕೆ ಬಂದಿರೋ ಆ ಹೊಸ ಕ್ಯಾಂಡಿಡೇಟ್ ಯಾರಿರ್ಬೋದು? ಇರ್ಲಿ, ಬನ್ನಿ ನೋಡೋಣ. ಬನ್ನಿ, ನಿಮಗೆ ಎಲ್ಲ ಉತ್ತರ ಸಿಗುತ್ತೆ. ಉತ್ತರ ಹುಡ್ಕೋಣ. ಬನ್ನಿ. ಒಂದು ನಿಮಿಷ, ನಿಮ್ಮ ಡ್ರೈವರ್ ಹೆಸರು ಗೊತ್ತಾಗ? ನನ್ನ ಡ್ರೈವರ್ ಅಲ್ಲ, ಕ್ಯಾಬ್ ಡ್ರೈವರ್ ರಾಜು. ಕ್ಯಾಬ್ ಡ್ರೈವರ್ ರಾಜು? ಬೀಡ ಅಂಗಡಿ ಹತ್ರ ನಿಲ್ಸಮ್ಮ, ಮರಿಬೇಡ. ಮೇಡಮ್, ಏನು ಹಣೆ ಬರ ಬದಲಾಯಿಸ್ಬಿಡ್ತಾರೆ? ನಿಮಗೆ ಬೇಲ್ ಕೊಡ್ತಿದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡ್ಬಂದು ಬಿಸ್ತಲ್ಲಿ ಒಣಗಿಸ್ತಾ ಇದೀರಲ್ರಿ. ಸೆಲ್ಲಲ್ಲೇ ತಣ್ಣಗಿದ್ದೆ ನಾನು. ವೆಯ್ಟ್ ಮಾಡಿ, ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ವಾ. ಬರ್ತಾ ಇರ್ಬೋದು ಅನ್ಸುತ್ತೆ. ಇನ್ನೇನು ಬರ್ತಾರೆ. ನೋಡಿ, ಬಂದ್ರು ಅವರೇ. ಮಾಮ್, ನನಗೆ ಬೇಲ್ ಕೊಡ್ಸಿದ್ ನೀನೇ ಒಳಗಾಗ್ಸ್ತೀಯ, ನೀನೇ ಹೊರಗೆ ಕರೆಸ್ತೀಯ, ಏನ್ ಆಟ ಆಡ್ತಾ ಇದೀಯಾ? ಇದೆಲ್ಲ ಆಟ ಅಲ್ಲ ಅಜಯ್, ಅವಶ್ಯಕತೆ. ಶ್ರುತಿ,
ಏನಿದೆಲ್ಲ? ಭೂಮಿಕಾ, ಇವತ್ತು ನಿಮ್ಮ ಪುಸ್ತಕ ಅನಾವರಣ ಆಗ್ತಾ ಇದೆ. ನಾನು ಯಾವ ಪುಸ್ತಕನೂ ಬರ್ತಿಲ್ವಲ್ಲ. ಹೌದಾ? ಇದು ಜ್ಞಾಪಕ ಇದೆಯಾ? ನಿಮ್ದೇ ಡೈರಿ ಇದು. ನಿಮ್ಮ ಮನಸ್ಸಿನಿಂದ ಬಂದಿರೋ ಈ ಸಾಲುಗಳು ನಿಮ್ಮದು ಮಾತ್ರ ಅಲ್ಲ, ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿರು. ಇದನ್ನು ಓದೋ ಪ್ರತಿಯೊಬ್ಬರ ಮನಸ್ಸಲ್ಲೂ ಜಾಗ ಮಾಡ್ಕೋಬೇಕು ನನ್ನ ಆಸೆ. ಭೂಮಿಕಾ, ಇದುವರೆಗೂ ನೀವು ನನಗೆ ತುಂಬ ಸರ್ಪ್ರೈಸಸ್ ಕೊಟ್ಟಿದ್ದೀರಾ. ಅದಕ್ಕೆ ನನ್ನ ಕಡೆಯಿಂದ ಇದೊಂದು ಚಿಕ್ಕ ಸರ್ಪ್ರೈಸ್. ಅದಕ್ಕೆ ಈ ವಿಷಯ ನಿಮಗೆ ಗೊತ್ತಾಗಬಾರ್ದು ಅಂತ ನಾವೆಲ್ಲರೂ ಸಿಕ್ಕಾಪಟ್ಟೆ ಡ್ರಾಮಾ ಮಾಡಿದ್ದೀವಿ. ಸಖತ್ ಕಷ್ಟ ಆಗೋಯ್ತು. ಹೌದು, ಎಲ್ಲಿ ಬಾಯಿ ತಪ್ಪಿ ಹೇಳ್ಬಿಡ್ತೀವೋ ಅಂತ ಭಯ ಆಗ್ತಿತ್ತು. ಆದರೂ ಕಷ್ಟಪಟ್ಟು ಈ ಸೀಕ್ರೆಟ್ನ ಮೇಂಟೈನ್ ಮಾಡಿದ್ದೀವಿ ನಾವೆಲ್ಲರೂ. ಮತ್ತೆ ಮೇಂಟೈನ್ ಮಾಡಲೇಬೇಕು. ಬಿಗ್ ಬ್ರೋಗೆ ಫುಲ್ ಟೆನ್ಷನ್ ಆಗೋಗಿತ್ತು. ಈ ವಿಚಾರ ಅತ್ತಿಗೆಗೆ ಆ ಟೆಕ್ನಿಕಾಸ್ ಗೊತ್ತಾಗಬಾರ್ದು ಅಂತ. ಆ್ಯಂಡ್ ಫೈನಲಿ ಅದು ಅಚೀವ್ ಆಯಿತು. ಸರ್ಪ್ರೈಸ್ ಆಗಿ ಉಳ್ಕೋತು. ಹ್ಞೂ, ಮತ್ತೆ ಕಾಪಾಡಿಕೊಳ್ಳಬೇಕಲ್ಲ. ಇಷ್ಟು ದಿವಸ ನಾವೆಲ್ಲ ಕಾಯ್ತಾ ಇದ್ದಿದ್ದ ಕ್ಷಣ 2 ನಿಮಿಷ ಮುಂಚೆ ಹೇಳಿ ಹಾಳು ಮಾಡ್ಕೊಳ್ಳೋದಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ನಾವೆಲ್ಲ ಸೀಕ್ರೆಟ್ನ ಮೇಂಟೈನ್ ಮಾಡಿದ್ವಿ, ಡ್ರಾಮಾ ಮಾಡಿದ್ವಿ. ನೋಡಿದ್ರೆ ಆ ಪುಸ್ತಕನ ಪ್ರಿಂಟ್ ಮಾಡ್ಬೋದು, ಬಟ್ ಅದರ ಹಿಂದಿರೋ ಪ್ರೀತಿಯನ್ನು ಪ್ರಿಂಟ್ ಮಾಡೋಕ್ಕಾಗಲ್ಲ. ಅದು ಹೀಗೆ ಮುಖದಲ್ಲಿ ಕಾಣಿಸ್ಕೊಳ್ಳುತ್ತೆ, ಕಣ್ಣಲ್ಲಿ ಹೊಳೆಯುತ್ತೆ. ಈ ಪುಸ್ತಕದ ಮೊದಲ ಪುಟ ಓಪನ್ ಮಾಡ್ತಾನಲ್ಲ, ಅವನಿಗೆ ಒಂದು ಸುಂದರವಾದ ನೆನಪು ಓಪನ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇದು ಬರೀ ಪುಸ್ತಕ ಅಲ್ಲ, ಇದು ನೆನಪಿನ ಆಲ್ಬಮ್.